ನೋಡಿ 15 ದಿನ ಆದ ನಂತರದ ಗಿಡ ನೋಡಿ. 15 ದಿನದಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಗಿಡ. 9 o'clock ಗಿಡ ಇದು. ಕರೆಕ್ಟ್ 9 o'clockಗೆ ಹೂ ಅರಳಲಿಕ್ಕೆ ಶುರುವಾಗುತ್ತೆ. ನಾವು ನೆಲ ಗುಲಾಬಿ ಅಂತೀವಿ. ಮತ್ತು ನೋಡಿ ಇದು ಕಿಚನ್, ಇದು ವೇಸ್ಟ್. ಇದರಲ್ಲಿ ಮೊಟ್ಟೆ ಸಿಪ್ಪೆ ಎಲ್ಲ ಕಾಣಲಿಕ್ಕೆ ಸಿಕ್ಕುತ್ತೆ ನಿಮಗೆ. ನಾನು ಆ ವೇಸ್ಟನ್ನು ಒಂದು ಬಾಕ್ಸಿಗೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತಾ ಇರ್ತೀನಿ. ಅದರಿಂದ ಒಂದು ಒಳ್ಳೆ ಗೊಬ್ಬರ ಸಿಗುತ್ತೆ ನಮಗೆ. ನೋಡಿ ಇದಕ್ಕೆಲ್ಲ ಹಾಕಿದ್ದೀನಿ ನೋಡಿ. ಎಲ್ಲ ಕಿಚನ್ ಇದು ವೇಸ್ಟ್ ಇದೆ ನೋಡಿ. ಅದಕ್ಕೆ ಸ್ವಲ್ಪ ಸೊಪ್ಪು, ಗೊಬ್ಬರ, ಮಣ್ಣು ಎಲ್ಲ ಮಿಕ್ಸ್ ಮಾಡ್ತಾಯಿದ್ರೆ ವಾಸನೆಯೂ ಬರೋದಿಲ್ಲ ಮತ್ತು ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶನೂ ಹೌದು. ನೋಡಿ ಹೂ ಯಾವ ಥರ ಬಿಡುತ್ತೆ ನೋಡಿ. ಕಿಚನ್ ವೇಸ್ಟೇ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಎಷ್ಟು ಖುಷಿಯಾಗುತ್ತೆ ನೋಡಿ ಹೂಗಳನ್ನು ನೋಡುವಾಗ. ಈ ಥರ ಅರಳಿದರೆ ಎಷ್ಟು ಖುಷಿಯಾಗುತ್ತೆ ನೋಡಿ. 15 ದಿನದಲ್ಲಿ ಈ ಥರ ಬಂದಿದೆ. ಇನ್ನು ಸ್ವಲ್ಪ ದಿವಸಕ್ಕೆ ಫುಲ್ ಹೂ ಆಗುತ್ತೆ. ಇದರಲ್ಲಿ ಫುಲ್ ಕವರ್ ಆಗುತ್ತೆ ಹೂ. ಫುಲ್ಲು ತೋರಿಸಿದ್ದೀನಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ, ನಾನು ಹೇಗೆ ಹಾಕ್ತೀನಿ ಅಂತ. ಗೊಬ್ಬರ ಯಾವ ಥರ, ಕೋಕೋಪೀಟ್ ಯಾವ ಥರ ಹಾಕ್ತೀನಿ. ಕೋಕೋಪೀಟ್ ಹಾಕೋದ್ರಿಂದ ಮಣ್ಣು ಸಡ್ಲಾಗಿರುತ್ತೆ, ಟೈಟ್ ಬರೋದಿಲ್ಲ. ನೀವು ಒಂದು ತಿಂಗಳಿಗೆ ಒಂದು ಸಲ ನೋಡಿ ಇದನ್ನು ಕೈಲಾದರೂ ಅಡ್ಡಿಲ್ಲ, ಯಾವ್ದಾರು ಒಂದಿದ್ರಿಂದ ಸ್ವಲ್ಪ ಸಡ್ಲು ಮಾಡಿಕೊಡ್ಬೇಕು. ಆವಾಗ ನೀರು ಬುಡಕ್ಕೆ ಹೋಗುತ್ತೆ, ಅದರ ಬೇರಿಗೆ ಹೋಗುತ್ತೆ ನೀರು. ಒಂದು ಗಳಿಗೆ ಈ ಗಿಡದ ಹತ್ರ ಬಂದು ನಿಂತ್ರೂ ಎಷ್ಟು ಖುಷಿ ಕೊಡುತ್ತೆ ಅಂದರೆ. ಮತ್ತು ನೋಡಿ ಯಾವುದೇ ಮಾತ್ರೆಗಳು ಅದು ಟೈಮ್ ಬಾರ್ ಆಗಿದ್ದಿದ್ರೆ ಈ ಥರ ನೀರಿಗೆ ಹಾಕಿಡಿ. ಈ ನೀರನ್ನು ಹಾಕಿದರೂ ಸಾಕಾಗುತ್ತೆ ಗಿಡಕ್ಕೆ. ತುಂಬ ಒಳ್ಳೆ ಪೌಷ್ಟಿಕಾಂಶ ಕೊಡುತ್ತೆ ಇದು. ಟೈಮ್ ಬಾರ್ ಆಗಿದೆ ಅಂತಾದರೆ ಹಾಗೆ ಬಿಸಾಡ್ಲಿಕ್ಕೆ ಹೋಗಬೇಡಿ. ನೋಡಿ ಕೋಕೋಪೀಟ್, ಇದು ಕೋಕೋಪೀಟ್ ಈಗ ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ. ನೀವು ನರ್ಸರಿಗೆ ಹೋದರೂ ಕೊಡ್ತಾರಲ್ಲೇ ಸಿಗುತ್ತೆ. ಮತ್ತು ಕೆಲವು ಗಟ್ಟಿ ಪೀಸ್ ಇರುತ್ತೆ. ಇದು ನೀವು ಈಗ ಕೂಡಲೇ ಯೂಸ್ ಮಾಡುವಂಥದ್ದು. ಗಟ್ಟಿ ಪೀಸ್ ಆದರೆ ನೀವು ಅದನ್ನು ತಂದು ಸ್ವಲ್ಪ ನೀರಿಗೆ ಹಾಕಿ ಅದನ್ನು ನೆನೆಸಿ ಆಮೇಲೆ ಹಿಂಡಿ ಆಮೇಲೆ ಹಾಕಬೇಕು, ಸ್ವಲ್ಪ ಒಣಗಿದ ಮೇಲೆ. ಇದು ಹಾಗಲ್ಲ, ನೀವು ಓಪನ್ ಮಾಡಿ ಹಾಕ್ಬೋದು. ತುಂಬ ಸ್ಮೂತು ಇದೆ ಇದು. ನೋಡಿ ಈ ಥರ ಸಿಗುತ್ತೆ, ಈ ಥರನೂ ಪೀಸ್ ಸಿಗುತ್ತೆ. ಇದನ್ನು ನೀರಿಗೆ ಹಾಕಿ ಹಿಂಡಿ ತೆಗಿಬೇಕು ನಾವು. ಅದು ಸ್ವಲ್ಪ ತೊಳಿಬೇಕು ಒಂಚೂರು. ಆಮೇಲೆ ಒಂದು ಸ್ವಲ್ಪ ಡ್ರೈ ಆದಮೇಲೆ ನಾವು ಗಿಡಕ್ಕೆ ಹಾಕಬೇಕು. ಈ ಥರದ್ದಾದರೆ. ಇದೇ ನೀವು ಪ್ಯಾಕೆಟ್ ಆದರೆ ಅದನ್ನು ನೀವು ನೀರಿಗೆ ಹಾಕಿ ತೊಳಿಬೇಕಾದ್ದಿಲ್ಲ, ಡೈರೆಕ್ಟ್ ಹಾಕ್ಬೋದು. ನೋಡಿ ಈ ಥರ ಇರುತ್ತೆ. ಇದೇನೆಂದರೆ ಮಣ್ಣನ್ನು ಲೂಸ್ ಮಾಡುತ್ತೆ. ಮಣ್ಣು ಟೈಟ್ ಆಗೋದಿಲ್ಲ. ನೀವು ಪಾಟಿಗೆ ಹಾಕಿದ ಮೇಲೂ ಮಣ್ಣು ಟೈಟ್ ಆಗೋದಿಲ್ಲ, ನೀರು ಇಳಿಯುತ್ತೆ. ಗಿಡದ ಬುಡದ ತನಕ ನೀವು ಈ ಗೊಬ್ಬರ ಮಣ್ಣಿನ ಜೊತೆ ಇದು ಮಿಕ್ಸ್ ಮಾಡಿದ್ರೂ ಇದು ನೀರು ಇಳಿಯುತ್ತೆ. ಇದನ್ನು ಯೂಸ್ ಮಾಡ್ಬೋದು. ಇದು ಯೂಸ್ ಆಗುತ್ತೆ, ತೊಂದರೆ ಇಲ್ಲ. ತುಂಬ ಟೈಮ್ ತನಕ ಬರುತ್ತೆ. ನಾನು ತುಂಬ ದೊಡ್ಡದಿತ್ತಿದ್ದು ಕಟ್ ಮಾಡಿ ಇಷ್ಟು ಉಳಿದಿದೆ. ಈಗ ಇದನ್ನು ತೊಳೆದು ಹಾಕ್ತೀನಿ ನಾನು. ನೋಡಿ ಈ ಥರ ಒಂದು ಖಾಲಿ ಬಾಕ್ಸ್ ಇದ್ದರೆ ಇದಕ್ಕೆ ಮೊಟ್ಟೆ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ನಿಮ್ಮ ತರಕಾರಿ ವೇಸ್ಟ್ಗಳು ಯಾವುದೇ ಇರಲಿ ತಂದು ಹಾಕಿ ಮೇಲಿಂದ ಸೊಪ್ಪು ಸ್ವಲ್ಪ ಮಣ್ಣು ಹಾಕ್ತಾ ಬಂದರೆ ಒಳ್ಳೆ ಮನೆಯಲ್ಲಿ ಗೊಬ್ಬರ ರೆಡಿ ಆಗುತ್ತೆ. ಹೂವಿನ ಗಿಡಕ್ಕೆಲ್ಲ ತುಂಬ ಒಳ್ಳೆ ಗೊಬ್ಬರ ಇದು. ನಾನು ಇದೇ ಯೂಸ್ ಮಾಡ್ತೀನಿ. ನೀವು ಹಾಕ್ತಾ ಬಂದರೆ 1 ವರ್ಷ ಆಗುವಾಗ ಫುಲ್ ಆಗುತ್ತೆ ಅದು. ನೋಡಿ ಈಗ ಇದ್ರದ್ದೆಲ್ಲ ತೆಗೆದು ನಾನು ಹೂವಿನ ಗಿಡ ಬುಡಕ್ಕೆ ಹಾಕಿದ್ದೀನಿ, ಖಾಲಿ ಇದೆ. ಇನ್ನು ಹಾಕ್ತಾ ಬರ್ತೀನಿ ಹಾಗೆ. ನೋಡಿ ನೆಲ ಗುಲಾಬಿ ಇದು ನಿಜವಾಗಿ ಅಂದರೆ ಜೂನಿಂದ ಅಕ್ಟೋಬರ್ ಒಳಗೆ ನಾಟಿ ಮಾಡಬೇಕು. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದ್ದಿದ್ದರಿಂದ ಮಾಡಲಿಲ್ಲ ನಾನು. ಇದೀಗ ಡಿಸೆಂಬರ್, ನೋಡುವ ಹೇಗೆ ಬರುತ್ತೋ ನೋಡುವ. ಫುಲ್ಲೆಲ್ಲ ತೆಗೆದು ಪುನಃ ನಾಟಿ ಮಾಡ್ತೀನಿ ನಾನು. ಮಣ್ಣೆಲ್ಲ ತುಂಬಿಸಿ ಪಾಟಿಂದೆಲ್ಲ ತೆಗೆದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಮೊದಲು ಮಣ್ಣು ರೆಡಿ ಮಾಡ್ತೀನಿ ಅದಕ್ಕೆ ಹಾಕಲಿಕ್ಕೆ. ಇದು ಮಣ್ಣು, ಇದು ಕೋಕೋಪೀಟ್, ತೊಳೆದು ಹಾಕಿದಂಥ ಕೋಕೋಪೀಟ್. ಇದು ಕಹಿಬೇವಿನ ಬೂದಿ, ಕಹಿಬೇವು ಸುಟ್ಟಿದ್ದು ಸೊಪ್ಪಿರುತ್ತೆ ನೋಡಿ. ಒಣಗಿದ ಮೇಲೆ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, 2 ಸೇಮ್ ತೊಗೊಂಡಿದ್ದೀನಿ. ಆಮೇಲೆ ಮನೆಯಲ್ಲೇ ನಾವು ತರಕಾರಿ ವೇಸ್ಟ್ ಇದೆ ನೋಡಿ, ಕಿಚನ್ ವೇಸ್ಟ್, ಅದು ಗೊಬ್ಬರ ಇದು ಇಷ್ಟನ್ನು 3 ಮಿಕ್ಸ್ ಮಾಡಿ. ಇದು ಕಿಚನ್ ವೇಸ್ಟ್ ಇದೆ ನೋಡಿ, ಅದನ್ನು ಸೇರಿ ಮಿಕ್ಸ್ ಮಾಡ್ತೀನಿ ಎಲ್ಲ ಒಟ್ಟು.
ಕೊಕ್ಕೋಪೀಟ್ ಹಾಕೋದ್ರಿಂದ ನೀರು ಹಿಡಿದಿಡುತ್ತೆ, ಅದರಿಂದ ಹಾಕೋದು ಕೊಕ್ಕೋಪೀಟ್. ಕಹಿಬೇವಿನ ಬೂದಿ ಹಾಕೋದ್ರಿಂದ ಹುಳ ಹುಪ್ಪಟೆ ಬೇಗ ಹಿಡಿಯೋದಿಲ್ಲ ಗಿಡಗಳಿಗೆ. ನೋಡಿ ಗೊಬ್ಬರ ಎಲ್ಲ ಇದು ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಒಂದು ಸ್ವಲ್ಪ ಹೊಯ್ಗೆ ಮಿಕ್ಸ್ ಮಾಡಿದ್ದೀನಿ. ಇದು ಹೊಯ್ಗೆ ಯಾಕಂದರೆ ನೀರು ಮಣ್ಣೆಲ್ಲ ಒಟ್ಟಾಗಿ ಅಂಟಾಗಿ ಗಟ್ಟಿಯಾಗಿ ಕೂತ್ಕೊಳ್ಳೋದಿಲ್ಲ, ಅದಕ್ಕೆ. ನೋಡಿ ಇಷ್ಟೇ ಸಣ್ಣ ಸಣ್ಣ ಪಾಟಲ್ಲೇ ಹಾಕ್ತೀನಿ ನಾನು. ನೀವು ಕತ್ತ ಏನು ಹಾಕಿದ್ರು ಇದರ ಅಡಿಗಡೆ ಮಣ್ಣು ಜಾರಿ ಹೋಗುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಬಟ್ಟೆ ಹಾಕ್ತೀನಿ. ನಿಮ್ಮ ಹತ್ರ ಯಾವುದೇ ಒಂದು ಹಳೆ ಬಟ್ಟೆ ಇದ್ದರೆ ಅದನ್ನು ಈ ಥರ ಹಾಕ್ತೀನಿ. ಅದರಿಂದ ಮಣ್ಣಾಗಲಿ ನಾವು ಹಾಕೋ ಗೊಬ್ಬರ ಆಗಲಿ ಜಾರಿ ಹೋಗೋದಿಲ್ಲ. ಹೆಚ್ಚಾದ ನೀರು ಮಾತ್ರ ಜಾರಿ ಹೋಗುತ್ತೆ. ಈ ಪಾಟಿಂದ ಹೆಚ್ಚಾದಂಥ ನೀರು ಜಾರಿ ಹೋಗುತ್ತೆ ತೂತಿರೋದ್ರಿಂದ. ಈ ಥರ ಬಟ್ಟೆ ಹಾಕಿ ಹಾಕ್ತೀನಿ ನಾನು ಮೊದಲು ಕತ್ತ ಹಾಕಿದ್ದೆ, ಆದರೆ ಅದು ನೀರು ಉಳಿಯೋದಿಲ್ಲ. ನೀರಿನೊಟ್ಟಿಗೆ ಮಣ್ಣು ಕೂಡ ಜಾರಿ ಹೋಗುತ್ತೆ. ಅದಕ್ಕೆ ಈ ಥರ ಅಡಿಗಡೆ ಬಟ್ಟೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತೀನಿ. ಈ ಥರ ಅಡಿಗಡೆ ಬಟ್ಟೆ ಹಾಕ್ತೀನಿ. ಲಾಸ್ಟಲ್ಲಿ ಅಲ್ಲಿ ನಿಲ್ಲಬೇಕು ಬಟ್ಟೆ, ಈ ಥರ ಬಟ್ಟೆ ಹಾಕ್ತೀನಿ. ಬಟ್ಟೆ ಹಾಕೋದ್ರಿಂದ ಜಾರಿ ಹೋಗೋದಿಲ್ಲ. ನೋಡಿ ಈ ಥರ ಬಟ್ಟೆ ಹಾಕಿ ಅದ್ರ ಒಳಗೆ ಮಣ್ಣು ಹಾಕ್ತೀನಿ. ಈ ಥರ ಮಣ್ಣು ಹಾಕ್ತೀನಿ. ಆವಾಗ ಮಣ್ಣು ಜಾರಿ ಹೋಗೋದಿಲ್ಲ. ಸಣ್ಣ ಪಾಟ್ ಅಲ್ವಾ, ಒತ್ತಿ ಹಾಕ್ತೀನಿ. ನೀವು ಒತ್ತಿ ಹಾಕಿದರೂ ಕೂಡ ಇದು ಗಟ್ಟಿ ಆಗೋದಿಲ್ಲ ಮಣ್ಣು, ಯಾಕಂದರೆ ಕೋಕೋಪೀಟ್ ಹಾಕಿರ್ತೀವಿ, ಗಟ್ಟಿ ಆಗೋದಿಲ್ಲ. ಜಾಸ್ತಿ ಅಲ್ಲಲ್ಲೇ ಒತ್ತಿ ಮಣ್ಣು ಹಾಕ್ತೀನಿ. ಗೊಬ್ಬರ ಮಿಕ್ಸ್ ಮಾಡಿದ್ದೀವಲ್ಲ, ಈ ಮಣ್ಣು ಈ ಥರ ಹಾಕ್ತೀನಿ. ನೋಡಿ ಒತ್ತುತ್ತೀನಿ. ಮಧ್ಯದಲ್ಲಿ ಈ ಥರ ತೂತು ಮಾಡಿ ಗಿಡ ಇರುತ್ತೆ ನೋಡಿ, ಗಿಡನ ಊರಿ ಬಿಡ್ತೀನಿ. ಈ ಥರ ಊರ್ತೀನಿ. ಸೈಡಲ್ಲೇ ಫುಲ್ಲು ಮಣ್ಣು ಒತ್ತುತ್ತೀನಿ. ಈಗ ಏನಾಗುತ್ತಂದರೆ ನೀರು ಹಾಕಿದರೂ ಕೂಡ ಇದು ಜಾರಿ ಹೋಗೋದಿಲ್ಲ ಮಣ್ಣು. ನೀರು ಹಾಕಿದ್ರೆ ಹೆಚ್ಚಾದ ನೀರು ಮಾತ್ರ ಜಾರಿ ಹೋಗುತ್ತೆ. ಮಣ್ಣು ಇದರಲ್ಲೇ ಉಳಿದು ಬಿಡುತ್ತೆ. ಕಾಟನ್ ಬಟ್ಟೆನೇ ಹಾಕಿ ಆದಷ್ಟು. ನೈಲಾನ್ ಬಟ್ಟೆ ಎಲ್ಲ ಹಾಕಕ್ಕೆ ಹೋಗಬೇಡಿ. ಕಾಟನ್ ಆದರೆ ಮಣ್ಣಿಗೆ ಇದರಲ್ಲೂ ಏನಾಗೋದಿಲ್ಲ. ಕಾಟನ್ ಬಟ್ಟೆನೇ ಹಾಕಿ. ನೋಡಿ ಈ ಥರ ಊರಿದ್ರೆ ಆಯಿತು. ಈ ಥರ ಎಲ್ಲ ಊರ್ತೀನಿ. ಮಣ್ಣನ್ನು ಸ್ವಲ್ಪ ಟೈಟ್ ಮಾಡಿ. ಈ ಥರನೇ ಎಲ್ಲ ಮಾಡ್ತೀನಿ. ನೋಡಿ ಇದರಲ್ಲಿ ಈ ಸತ್ತಂಥ ಗಿಡಗಳು ಗೆಲ್ಲಿರುತ್ತೆ ನೋಡಿ, ಅದನ್ನೆಲ್ಲ ಕಟ್ ಮಾಡ್ತೀನಿ. ಇದನ್ನೆಲ್ಲ ತೆಗಿತೀನಿ. ಪೂರ್ತಿ ಎಲ್ಲ ಕಟ್ ಮಾಡ್ತೀನಿ. ಅದು ಆ ಥರ ಬೇಡದೇ ಇರುವಂಥ ಗೆಲ್ಲೆ ಇರುತ್ತೆ ನೋಡಿ, ಅದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ. ಒಂದು ಸಲ ಫುಲ್ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿ ಪುನಃ ನೆಡಬೇಕು. ನೋಡಿ ಎಲ್ಲ ಪಾಟಿಗೂ ಹಾಕಿಟ್ಟಿದ್ದೀನಿ. ಮಣ್ಣು ಹಾಕಿ ಪುನಃ ನಾಟಿ ಮಾಡಿ ಇಟ್ಟಿದ್ದೀನಿ ಗಿಡನ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಆಮೇಲೆ ಒಂದು 15 ದಿವಸ ನಾನು ಇದನ್ನು ಹೊರಗಿಡೋದಿಲ್ಲ, ಬಿಸಿಲಲ್ಲಿ ಇಡೋದಿಲ್ಲ, ನೆರಳಲ್ಲೇ ಇಡ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. 15 ದಿವಸ ನೆರಳಲ್ಲೇ ಇಡ್ತೀನಿ. ಆಮೇಲೆ ಅದು ಸ್ವಲ್ಪ ಬೇರು ಬಿಟ್ಟರ ಮೇಲೆ ಹೊರಗಿಡ್ತೀನಿ ಬಿಸಿಲಿಗೆ. ನಿಮ್ಗೆ 15 ದಿನ ಆದ್ರ ಮೇಲೆ ಮತ್ತೆ ತೋರಿಸ್ತೀನಿ. ನೋಡಿ 15 ದಿನಕ್ಕೆ ಗಿಡ ಎಷ್ಟು ಚಂದ ಹೂ ಬಿಟ್ಟಿದೆ ನೋಡಿ. ಹಾಕಿ ಗಿಡ ಎಷ್ಟು ಚೆನ್ನಾಗಾಗಿತ್ತು ನೋಡಿ 15 ದಿನದಲ್ಲಿ. ಇದು 9 o'clock ಹೂ ಅಂತಾರೆ. ಇದು 9 o'clock ಅರಳುತ್ತೆ. ಇದು ತುಂಬ ಚಂದ ಹೂ ನೋಡಲಿಕ್ಕೆ. ನಾವು ನೆಲ ಗುಲಾಬಿ ಅಂತೀವಿ. ನೆಲಕ್ಕೆ ಹಾಕಬೇಕಂತನೂ ಇಲ್ಲ, ಪಾಟಿಗೆ ಹಾಕಿದರೆ ತುಂಬ ಚಂದ ಹೂ ಅರಳುತ್ತೆ. ಇದರಲ್ಲಿ ತುಂಬ ಕಲರ್ ನೋಡಿ. ಹದಿನೈದು ದಿನ ಆದ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ.